ಹಾಯ್, ಜರ್ಮನಿಯಲ್ಲಿ ಏಡಿನ ತಿನ್ಬೇಕಂತ ಅನಿಸಿದರೆ 2 ಅವರ್ ಜರ್ನಿ ಮಾಡಿ ತೊಗೊಬರ್ಬೇಕು. ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೇನಾದರೂ ಏಡಿ ತಿನ್ಬೇಕಂತ ಅನಿಸಿದರೆ ತಂದೆ ಆದವರು ಸುಮ್ಮನೆ ಕೊಳ್ಳೋ ಮಾತೇ ಇಲ್ಲ. 2 ಅವರ್ ಆದರೂ ಸರಿ, 3 ಅವರ್ ಆದರೂ ಸರಿ ಜರ್ನಿ ಮಾಡಿ ತೊಗೊಬರ್ತಾರೆ. ನಮ್ಮ ಮನೇಲಿ ಇವತ್ತು ಏಡಿ ಸ್ಪೆಷಲ್. ಏಡಿ ಸುಕ್ಕನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಏಡಿನ ನೀಟಾಗಿ ವಾಶ್ ಮಾಡಿ ಕೊಂಬನ್ನೆಲ್ಲ ಸಪ್ರೇಟ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ, 3ರಿಂದ 4 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ 2 ಹಸಿಮೆಣಸಿನಕಾಯಿಯನ್ನು ಸಹ ಹಾಕಿಬಿಟ್ಟು ಹುರ್ಕೋಬೇಕು. ನಂತರ 3ರಿಂದ 4 ಗಡ್ಡೆ ಆಗುವಷ್ಟು ಈರುಳ್ಳಿ. ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜಿಂದು 4 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಟೊಮೆಟೊ ಅದನ್ನು ಕೂಡ ಸೇರಿಸಿ ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ನಂತರ ವಾಶ್ ಮಾಡಿ ಇಟ್ಕೊಂಡಿರುವಂಥ ಏಡಿನ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಏಡಿನ ಬೇಯಿಸ್ಕೊಳ್ಳುವಾಗ ನೀರು ಹಾಕ್ಕೋಬಾರ್ದು, ನೀರು ಬಿಟ್ಕೊಳ್ಳುತ್ತೆ. ಈ ನೀರು ಹಾಕದೇನೆ ಹಾಗೆ ಬೇಯಿಸ್ಕೋಬೇಕು. ಏಡಿ ಕಲರ್ ಚೇಂಜ್ ಆಯಿತು ನೋಡಿ, ಬ್ಲೂ ಕಲರ್ ಏಡಿ ಇದ್ದಿದ್ದು ರೆಡ್ ಕಲರ್ ಆಗಿದೆ. ಇವಾಗ ನಾವು ಏಡಿ ಬೆಂದಿದೆ ಅಂತ ಇವಾಗ ನಾವು ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. 2 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪೌಡ್ರು, ಅರ್ಧ ಸ್ಪೂನು ಜೀರಿಗೆ ಪೌಡ್ರು ಹಾಗೆ ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೀರೆಲ್ಲ ಡ್ರೈ ಆಗುತ್ತೆ. ನೀರೆಲ್ಲ ಪೂರ್ತಿ ಡ್ರೈ ಆಗಿ ಏಡಿ ಸುಕ್ಕ ಕಂಪ್ಲೀಟಾಗಿ ರೆಡಿಯಾಗಿದೆ. ನೋಡಿದ್ರೇ ತಿನ್ಬೇಕಂತ ಅನಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸಖತ್ ಟೇಸ್ಟಿಯಾದಂಥ ರೆಸಿಪಿ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್ ಬಾಯ್.